ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರದಿಂದ ದಸರಾ ಹಬ್ಬವನ್ನ ಹೈಜಾಕ್ ಮಾಡಲಾಗ್ತಾ ಇದೆ. ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಹಿಂದೂಗಳದ್ದೇ ಅಲ್ಲ ರೀ, ಅದು ಜಾತ್ಯತೀತ, ಎಲ್ಲರಿಗೂ ಸೇರಿದ್ದು ಅಂತ. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ಈಗ ಚಾಮುಂಡಿ ಹಿಂದೂಗಳಿಗೆ ಮಾತ್ರ ಸೇರದೆ ಎಲ್ಲರಿಗೂ ಸೇರಿದವಳಾಗಿದ್ದಿದ್ರೆ ಆ ಮುಹೂರ್ತವನ್ನ ಯಾರಿಡ್ತಾರೆ? ಆ ಬಾನು ಮುಷ್ತಾಕ್ ಅವರ ಹೆಸರು ಸಮರ್ಪಕವಾಗಿದೆ, ಸರಿಯಾಗಿದೆ, ಅವರೇ ಸೂಕ್ತ ವ್ಯಕ್ತಿ ಅಂತ ವಾದ ಮಾಡ್ತಾ ಇರೋರದ್ದು ಈಗ ತಂತಿ ಮುರಿದೋಗಿರೋ ವೀಣೆ ಇರುತ್ತಲ್ಲ ಹಂಗೆ. ಕನ್ನಡ ಅನ್ನೋ ಕುಕ್ಕರ್ನಲ್ಲಿ ಅವ್ರ ಮನೆ ಬೇಯ್ತಿದ್ರು ಕೂಡ, ಅವರಿಗೆ ಗಂಜಿ ಸಿಕ್ತಿದ್ರು ಕೂಡ ಭುವನೇಶ್ವರಿಯನ್ನೇ ಒಪ್ಪದ ಮನಸ್ಥಿತಿ ಅವರದ್ದು ಅನ್ನೋದು ಅವರ ಮಾತಿನಲ್ಲೇ, ಅವರ ಭಾಷೆಯಲ್ಲೇ ಗೊತ್ತಾಗಿದೆ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ, ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ಮೂರ್ತಿ ಪೂಜೆಯನ್ನ ಒಪ್ಪದ ಸಮುದಾಯದಿಂದ ಬಂದಿರುವ ಬಾನು ಬೆಹನ್ ಅವರು ಈಗ ಚಾಮುಂಡೇಶ್ವರಿಯ ಪೂಜೆಯನ್ನ ಮಾಡ್ಬೇಕಂತೆ. ಅವರಿಗಿನ್ನೂ ಮಸೀದಿ ಒಳಗೆ ಹೋಗಕ್ಕಾಗಿಲ್ಲ, ಅಂಥದ್ರಲ್ಲಿ ದಸರಾ ಉದ್ಘಾಟನೆ ಅಂತ ಹೇಳ್ತಾರಲ್ಲ, ಅವರ ಸಮಾಜ ಅವರನ್ನ ನಾಳೆ ಹೇಗೆ ನೋಡಬಹುದು? ಇದೆಲ್ಲವೂ ಕೂಡ ಇಸ್ಲಾಮಲ್ಲಿ ಹರಾಮ್ ಅಲ್ವಾ? ಆ ಹರಾಮ್ ಕೋರ್ ಕೆಲಸವನ್ನ ಮಾಡೋಕೆ ಈಗ ಆ ಲೇಖಕಿ ಬರ್ತಾ ಇದ್ದಾರ. ವಿಜಯದಶಮಿ ಆಗುತ್ತೆ. ಇದು ಹಿಂದೂ ಧರ್ಮದಲ್ಲಿದೆಯಾ ಅಥವಾ ಮುಸ್ಲಿಮರು ಪಾಲಿಸೋ ಧರ್ಮದಲ್ಲಿದೆಯಾ ಅಥವಾ ಕ್ರೈಸ್ತರ ಧರ್ಮದಲ್ಲಿದೆಯಾ? ಆಯುಧ ಹಿಡ್ಕೊಂಡು ಸರ್ ತನ್ ಸೆ ಜುದಾ ಮಾಡೋ ಕಮ್ಯುನಿಟಿಗೆ ದೇವರಾಣೆ ಈ ಆಯುಧ ಪೂಜೆಯವಲ್ಲ, ಅದರ ಪ್ರಾಮುಖ್ಯತೆಯೂ ಗೊತ್ತಿಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ಹೈಜಾಕ್ ಅಂದ್ರೆ ಗೊತ್ತಾ ನಿಮಗೆ? ಆ ಹೈಜಾಕ್ ಬಗ್ಗೆ ಒಂದು ಫನ್ನಿ ಸ್ಟೋರಿ ಇದೆ. ಒಂದು ವಿಮಾನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೊರಡಕ್ಕೆ ರೆಡಿಯಾಗಿರುತ್ತೆ. ಜನ ಎಲ್ಲ ಹತ್ತುತ್ತಾ ಇರ್ತಾರೆ, ಲಗೇಜ್ಗಳನ್ನು ಅಲ್ಲಿ ಎಲ್ಲಿ ಇಡ್ತಾ ಇರ್ತಾರೆ. ಆಗ ಆ ಕಡೆ ಮೂಲೆಯಲ್ಲಿ ಇರೋನು ಹೈಜಾಕ್ ಅಂತ ಕೂಗ್ತಾನೆ. ಜನ ಎಲ್ಲ ಪ್ಯಾನಿಕ್ಕು. ಒಂದು ವಿಮಾನ, ಏರೋಪ್ಲೇನ್ ಹೈಜಾಕ್ ಆಗೋದಂದ್ರೆ ಏನ್ರಿ, ಯಾವ ದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ, ಯಾವ ಟೆರರಿಸ್ಟ್ ಆರ್ಗನೈಸೇಷನ್ ಹೈಜಾಕ್ ಮಾಡಿದೆ ಅಂತ ಗೊತ್ತಿಲ್ಲ. ಜನ ಎಲ್ಲ ಪ್ಯಾನಿಕ್ ಆಗಿ ಜೋರಾಗಿ ಲಬೋ ಲಬೋ ಅಂತ ಹೊಯ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆದರೆ ಆ ಕಡೆಯಿಂದ ಹಾಯ್ ಜಾನ್ ಅಂತ ಒಂದು ವಾಪಸ್ ಉತ್ತರ ಬರುತ್ತೆ. ಅಂದರೆ ಜಾಕ್ ಅನ್ನೋನಿಗೆ ಜಾನ್ ಅನ್ನೋನು ಹಾಯ್ ಅಂತಾನೆ, ಅಂದರೆ ಹಾಯ್ ಜಾಕ್ ಅಂದಾಗ ಅವನು ಹಾಯ್ ಜಾನ್ ಅಂತಾನೆ. ಇದೊಂದು ತಮಾಷೆ ಕಥೆ ಆಗಿದ್ರು ಕೂಡ ಆ ಹೈ ಜಾಕ್ ಅನ್ನೋ ಶಬ್ದವನ್ನು ಕೇಳಿ ಅಲ್ಲಿದ್ದ ಜನರು ಹೆಂಗೆ ಪ್ಯಾನಿಕ್ ಆದರು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಅಲ್ಲಿ ಒಂದು ವಿಮಾನದಲ್ಲೇ ಅಷ್ಟು ಜನ ಪ್ಯಾನಿಕ್ ಆಗಿದ್ದಾರೆ, ಆದರೆ ನಮ್ಮ ಹಿಂದೂಗಳು ಕೂಡ ಈಗ ಪ್ಯಾನಿಕ್ ಆಗುವ ಒಂದು ಹೈಜಾಕ್ ಆಗ್ತಾ ಇದೆ. ಅದು ಯಾವ ಹೈಜಾಕ್ ಅಂತ ಕೇಳಿದ್ರೆ ದಸರಾ ಹೈಜಾಕ್. ನಮ್ಮ ಸರ್ಕಾರ, ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ನಾಡ ಹಬ್ಬ, ಮೈಸೂರಿನ ಹೆಮ್ಮೆ, ನಮ್ಮ ರಾಜ್ಯದ ಹೆಮ್ಮೆ ದಸರಾ ಹಬ್ಬವನ್ನು ಹೈಜಾಕ್ ಮಾಡಲಾಗ್ತಾ ಇದೆ. ಆದರೆ ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಹೈಜಾಕ್ ಅಂದರೆ ಏನು, ಯಾವ ಥರದಲ್ಲಿ? ಈಗ ಚಾಮುಂಡಿ ಬೆಟ್ಟ ಇದೆಯಲ್ಲ, ಅದು ಹಿಂದೂಗಳದ್ದೇ ಅಲ್ಲ ರೀ, ಅದು ಜಾತ್ಯತೀತ, ಎಲ್ಲರಿಗೂ ಸೇರಿದ್ದು ಅಂತ CM DK ಶಿವಕುಮಾರ್ ಅವರು ಹೇಳಿದ್ರ. ಪಾಪ ಅವ್ರಿಗೆ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅಲ್ಲಿ RSS ಗೀತೆ ಹಾಡಿಕೊಂಡು ಸದನದಲ್ಲಿ ನಾನು ಎಲ್ಲ ಕಡೆ ಇರ್ತೀನಿ, ಎಲ್ಲ ಕಡೆ ಆ್ಯಕ್ಟಿವ್ ಅಂತ ಅಂದ್ಕೊಂಡು ಹೈಕಮಾಂಡು ಎಲ್ಲಿ ಬಿಸಿನೀರು ಕಾಯಿಸ್ಬೇಕು ಅಲ್ಲಿ ಬಿಸಿನೀರು ಕಾಯಿಸಿದಾಗ ಯಾರಿಗೆಲ್ಲ ಬೇಜಾರಾಗಿದ್ದು ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಸಾರಿ ಕೇಳಿದ್ರ. ಅದಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಬೇಕಲ್ಲ. ಹಾಗಾಗಿ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ, ಈ ಹಬ್ಬ ಹಿಂದೂಗಳದ್ದಲ್ಲ, ಅದು ಜಾತ್ಯತೀತ, ಎಲ್ಲ ಜಾತಿ ಧರ್ಮ ಎಲ್ಲ ಪಂಗಡಗಳಿಗೆ ಸೇರಿದ್ದು ಅಂತ ಹೇಳೋಕೆ ಶುರು ಮಾಡಿದ್ರು. ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ. ನಮ್ಮ DCM ಅವ್ರಿಗಿಂತ ಮುಂಚೆನೇ CM ಅವರ ಸರ್ಕಾರ, ಅಂದರೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಾನು ಮುಷ್ತಾಕ್ ಅವರಿಗೆ ಈ ಸಲದ್ದು ದಸರಾವನ್ನು ನೀವೇ ಉದ್ಘಾಟನೆ ಮಾಡಬೇಕು, ಈ ಭೂಕರಲ್ಲ ಪ್ರಶಸ್ತಿ ತಂದು ನೀವು ನಮ್ಮ ನಾಡಿನ ಹಿರಿಮೆಯನ್ನು ಹಿಗ್ಗಿಸಿದ್ದೀರಾ, ಹಾಗಾಗಿ ದಸರಾ ಉದ್ಘಾಟನೆ ನಿಮ್ಮ ಕೈಲಲ್ಲದೆ ಇನ್ಯಾರ ಕೈಲೂ ಬಿಟ್ಟರು ಅದಕ್ಕೆ ಒಂದು ಕೀರ್ತಿ ಬರೋದಿಲ್ಲ, ಹೊಳಪೇ ಇರೋದಿಲ್ಲ ಅಂತ ಅವರನ್ನ ದಸರಾ ಉದ್ಘಾಟನೆಗೆ ಹೆಸರನ್ನ ಸೇರಿಸ್ತು. ಈಗ ಪರ ವಿರೋಧ ಚರ್ಚೆಗಳು ಆಗಿದೆ, ಅದು ಆಗ್ತಾ ಇರಲಿ. ಆದರೆ ಹಿಂದೂಗಳ ಹಬ್ಬವನ್ನು, ದಸರಾವನ್ನು ಹೇಗೆ ಹೈಜಾಕ್ ಮಾಡಿ ಅದೊಂದು ಜಾತ್ಯತೀತ ಹಬ್ಬ ಅಂತ ಮಾಡೋಕ್ಕೆ ಏನೆಲ್ಲ ಹುನ್ನಾರಗಳು ಆಗಿದೆ ಅನ್ನೋದನ್ನು ನಾವು ಸ್ವಲ್ಪ ಆಳಕ್ಕೆ ಇಳಿದು ನೋಡಲೇಬೇಕಾಗತ್ತೆ. ಈ ದಸರಾ ಹಬ್ಬ ಅನ್ನೋದು ಈಗ ಸರ್ಕಾರಕ್ಕೋ ಅಥವಾ ಅಲ್ಲಿಯ ಈಗ ಚಾಮುಂಡಿಯ ಭಕ್ತರಿಗೋ ಟೈಮ್ ಆದಾಗ ಮಾಡುವಂಥ ಹಬ್ಬ ಅಲ್ಲ. ಅದಕ್ಕೊಂದು ನಿರ್ದಿಷ್ಟ ಕಾಲಾವಧಿ, ಇಂಥದ್ದೇ ದಿನದಲ್ಲಿ ಶುರು ಆಗಬೇಕು, ಇಂಥ ದಿನವೇ ಮುಗಿಬೇಕು ಅಂತ ಇದೆ. ಅದಕ್ಕೆ ಮುಹೂರ್ತ ಅಂತ ಇಡ್ತಾರೆ. ಅದು ಹಿಂದೂಗಳ ಹಬ್ಬವೇ ಅಲ್ಲದೇ ಇದ್ದಿದ್ರೆ, ಈಗ ಚಾಮುಂಡಿ ಹಿಂದೂಗಳಿಗೆ ಮಾತ್ರ ಸೇರದೆ ಎಲ್ಲರಿಗೂ ಸೇರಿದವಳಾಗಿದ್ದಿದ್ರೆ ಆ ಮುಹೂರ್ತವನ್ನು ಯಾರಿಡ್ತಾರೆ?
ಬಾನು ಮುಷ್ತಾಕ್ ಅವರ ವಟಾರದಲ್ಲಿ ಇರೋ ಯಾವುದಾದ್ರೂ ಮೌಲ್ವಿ ಇಡ್ತಾರ, ಅಥವಾ ಯಾವುದಾದ್ರೂ ಮಸೀದಿಯಲ್ಲಿ ಮುಹೂರ್ತ ಫಿಕ್ಸ್ ಆಗುತ್ತಾ, ಅಥವಾ ಯಾವುದಾದ್ರೂ ಚರ್ಚಲ್ಲಿ ಆಗುತ್ತಾ? ಖಂಡಿತ ಇಲ್ಲ. ಹಿಂದೂಗಳ ನಂಬಿಕೆಯ ಪಂಚಾಂಗದಂತೆ ಅಲ್ಲಿ ಮುಹೂರ್ತವನ್ನು ಫಿಕ್ಸ್ ಮಾಡಲಾಗುತ್ತೆ. ಅದು ಕೂಡ ಈ ವರ್ಷ 11 ದಿವಸ ದಸರಾ ಅಂತ ಹೇಳ್ತಿದ್ದಾರೆ. ಸಾಮಾನ್ಯವಾಗಿ 9 ದಿವಸ ಅಂದರೆ ನವರಾತ್ರಿ ಆದಮೇಲೆ ವಿಜಯದಶಮಿ 10 ದಿವಸಕ್ಕೆ ಮುಗಿಯೋದು. ಆದರೆ ಎಷ್ಟೋ 100 ವರ್ಷಗಳಾದ ಮೇಲೆ ಈ ವರ್ಷ 11 ದಿವಸ ಅಂತ ಹೇಳ್ತಿದ್ದಾರೆ. ಅದೊಂದು ವಿಶೇಷವಾದ ಮುಹೂರ್ತ. ಅಲ್ಲಿ ಕೆಲವೊಂದು ತಿಥಿ ನಕ್ಷತ್ರ ಏನೇನೋ ಲೆಕ್ಕಾಚಾರಗಳಿರುತ್ತೆ. ಅದು ಡೀಪ್ ಆಗಿ ಹೋಗೋಕ್ಕೆ ನಮಗೆ ಆ ಬಗ್ಗೆ ಜ್ಞಾನ ಇಲ್ಲ. ಆದರೆ ಈ ಮುಹೂರ್ತ ಅನ್ನೋದು ಹಿಂದೂಗಳ ಕಲ್ಪನೆ. ಹಾಗಾಗಿ ಇದು ಹಿಂದೂಗಳ ಹಬ್ಬ ಅಲ್ಲ, ಜಾತ್ಯತೀತ ಹಬ್ಬ ಅನ್ನೋರು ಆ ಮುಹೂರ್ತ ಎಲ್ಲಿ ಫಿಕ್ಸ್ ಆಗುತ್ತೆ, ಯಾರು ಫಿಕ್ಸ್ ಮಾಡ್ತಾರೆ, ಇಂಥದ್ದೇ ದಿವಸ ಆಗಬೇಕು, ಇಂಥದ್ದೇ ದಿವಸ ಮುಗಿಬೇಕು ಅಂತ ಯಾರು ಹೇಳೋದು ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಹೀಗಾಗಿ ಮುಹೂರ್ತ ಹಾಗೆ ಇಂಥ ಕಾಲಮಾನ ತಿಥಿ ನಕ್ಷತ್ರ ಎಲ್ಲವೂ ಕೂಡ ನಂಬಿಕೆ ಇರೋದು ಹಿಂದೂಗಳಲ್ಲಿ ಮಾತ್ರ. ಮುಸ್ಲಿಮರಲ್ಲಿ ಇದೆಯಾ? ಕ್ರೈಸ್ತರಲ್ಲಿ ಇದೆಯಾ? ಖಂಡಿತ ಇಲ್ಲ. ಮೂರ್ತಿ ಪೂಜೆಯನ್ನು ಒಪ್ಪದ ಒಂದು ಸಮುದಾಯದಿಂದ ಬಂದ ಹೆಣ್ಮಗಳನ್ನು ದಸರಾಗೆ ಇನ್ವೈಟ್ ಮಾಡಿದ್ದೀರಲ್ಲ, ಇದು ಸರಿಯಾ ಅಂತ ವಾದಗಳು ಬಂದಾಗ ಅವರು ಸರ್ಕಾರದ ಕಡೆಯಿಂದನೂ ವಾದ ಬಂತು, ಈ ಕಡೆಯಿಂದನೂ ಹೋಯಿತು. ಆ ಬಾನು ಮುಷ್ತಾಕ್ ಅವರ ಹೆಸರು ಸಮರ್ಪಕವಾಗಿದೆ, ಸರಿಯಾಗಿದೆ, ಅವರೇ ಸೂಕ್ತ ವ್ಯಕ್ತಿ ಅಂತ ವಾದ ಮಾಡ್ತಾ ಇರೋರದ್ದು ಈಗ ತಂತಿ ಮುರಿದೋಗಿರೋ ವೀಣೆ ಇರುತ್ತಲ್ಲ ಹಾಗೆ ಟೊಯ್ ಏನಂತ ಗೊತ್ತಿಲ್ಲ, ಆ ಥರ ವಿಚಿತ್ರ ವಾದಗಳು ಬರ್ತಾ ಇದ್ದಾರೆ. ಎಲ್ಲಿ ತನಕ ಅಂದರೆ ನಿಸಾರ್ ಅಹಮದ್ ಅವ್ರದ್ದು ಇರಲಿಲ್ವಾ, ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಈ ಜಂಬೂ ಸವಾರಿಯಲ್ಲಿ ಇರಲಿಲ್ವಾ, ಈ ಥರ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಇಲ್ಲಿ ಸಮಸ್ಯೆ ಇರೋದು ಅಲ್ಲಿ ಬಾನು ಮುಷ್ತಾಕ್ ಅವರು ಕನ್ನಡಕ್ಕೆ ಬೂಕರೇನು ತಂದ್ರಂತೆ, ಅವರು ಬರೆದಿದ್ದಕ್ಕಲ್ವಂತೆ, ಬೇರೆಯವರು ಬೇರೆ ಭಾಷೆಯಲ್ಲಿ ಬರೆದಿದ್ದನ್ನು ತರ್ಜುಮೆ ಮಾಡಿ ಬಂದಿದ್ದಂತೆ. ಸೊ ಅವರು ನಮ್ಮ ತಾಯಿ ಭುವನೇಶ್ವರಿಯನ್ನೇ ಒಪ್ಪದ ಒಬ್ಬರು ಲೇಖಕರು. ಅಂದರೆ ಕನ್ನಡದಲ್ಲೇ ಅವರು ಹೆಸರನ್ನು ಮಾಡಿದರೂ ಕೂಡ, ಕನ್ನಡ ಅನ್ನೋ ಕುಕ್ಕರ್ನಲ್ಲಿ ಅವ್ರ ಮನೆ ಬೇಯ್ತಿದ್ರು ಕೂಡ, ಅವರಿಗೆ ಗಂಜಿ ಸಿಕ್ತಿದ್ರು ಕೂಡ ಭುವನೇಶ್ವರಿಯನ್ನೇ ಒಪ್ಪದ ಮನಸ್ಥಿತಿ ಅವರದ್ದು ಅನ್ನೋದು ಅವರ ಮಾತಿನಲ್ಲೇ, ಅವರ ಭಾಷೆಯಲ್ಲೇ ಗೊತ್ತಾಗಿದೆ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ, ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ಆದರೆ ಈಗ ದಸರಾ ಉದ್ಘಾಟನೆಗೆ ಅವರು ಬರಬೇಕಂತೆ. ಮೂರ್ತಿ ಪೂಜೆಯನ್ನು ಒಪ್ಪದ ಸಮುದಾಯದಿಂದ ಬಂದಿರುವ ಬಾನು ಬೆಹನ್ ಅವರು ಈಗ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡಬೇಕಂತೆ. ಪಾಪ ಅವರಿಗೊಂಥರ ಧರ್ಮ ಸಂಕಟ ಅಂತರೂ ತಪ್ಪಾಗೋದಿಲ್ಲ. ನಾಳೆ ಅವರ ಕಮ್ಯುನಿಟಿ ಹೇಗೆ ನೋಡ್ತಾರೆ? ಅಲ್ಲಿ ಮೂರ್ತಿ ಪೂಜೆ ಮಾಡೋಂಗಿಲ್ಲ, ಮೂರ್ತಿಗೆ ಹಾರ ಹಾಕಂಗಿಲ್ಲ, ವಿಶೇಷವಾಗಿ ಅಷ್ಟೊಂದು ದೊಡ್ಡ ಜವಾಬ್ದಾರಿಗೆ ಹೆಣ್ಮಕ್ಳೇ ಹೋಗಂಗಿಲ್ಲ, ಅವರಿಗಿನ್ನೂ ಮಸೀದಿ ಒಳಗೆ ಹೋಗೋಕ್ಕಾಗಿಲ್ಲ. ಅಂಥದ್ರಲ್ಲಿ ದಸರಾ ಉದ್ಘಾಟನೆ ಅಂತ ಹೇಳ್ತಾರಲ್ಲ, ಅವರ ಸಮಾಜ ಅವರನ್ನು ನಾಳೆ ಹೇಗೆ ನೋಡಬಹುದು, ಯಾವ್ಯಾವ ಮೌಲ್ಯಗಳಿಂದ ಯಾವ್ಯಾವ ಮಸೀದಿಯಿಂದ ಅವರಿಗೆ ಫತ್ವಾ ಬರಬಹುದು ಅನ್ನೋ ಕುತೂಹಲ ಇದೆ. ಜೊತೆಗೆ ಜಂಬೂ ಸವಾರಿ ಇದೆಯಲ್ಲ, ದಸರಾ ಅನ್ನೋದು ಒಂದು ದೊಡ್ಡ ಸಮುದ್ರದ ಹಾಗೆ. ಜಂಬೂ ಸವಾರಿ ಅದರ ಒಂದು ಭಾಗ. ಅದರಂತೆ ಬೇರೆ ಬೇರೆ ಆಯುಧ ಪೂಜೆ ಆಗುತ್ತೆ, ಪಂಜಿನ ಕವಾಯತ್ತಾಗುತ್ತೆ, ಹೀಗೆ ಎಲ್ಲವೂ ಸೇರಿ ದಸರಾ. ಜಂಬೂ ಸವಾರಿಗೂ ಹಾಗೂ ಇಡೀ ದಸರಾಕ್ಕೂ ವ್ಯತ್ಯಾಸ ಇದೆ. ಜಂಬೂ ಸವಾರಿ ಒಂದೇ ದಸರಾ ಅಲ್ಲ. ದಸರಾ ಶುರುವಾಗೋದೆ ತಾಯಿಯ ಪೂಜೆಯಿಂದ. ಅದಕ್ಕೆ ಉದ್ಘಾಟಕರಾಗಿ ಮುಸಲ್ಮಾನ ಸಮುದಾಯದ ಮೂರ್ತಿ ಪೂಜೆಯನ್ನು ಒಪ್ಪದ ಸಮುದಾಯದಿಂದ ಕರ್ಕೊಂಬಂದಿದ್ದೀರಲ್ಲ, ಸಿದ್ದರಾಮಯ್ಯನವರ ಈ ಜಾತ್ಯತೀತ ಗುಣಕ್ಕೆ ಮೆಚ್ಚಲೇಬೇಕಾಗುತ್ತೆ. ತಮ್ಮ ವೋಟ್ ಬ್ಯಾಂಕ್ ಸಂರಕ್ಷಣೆಗಾಗಿ ಯಾವ ಹಂತಕ್ಕಾದರೂ ಹೋಗ್ತೀನಿ, ಎಂಥದ್ದನ್ನು ಬೇಕಾದರೂ ಡಿಪೆಂಡ್ ಮಾಡ್ಕೋತೀನಿ ಅನ್ನೋ ಹುಂಬತನವೇ ಸಿದ್ದರಾಮಯ್ಯನವರಲ್ಲಿ ನನಗೆ ತುಂಬ ಇಷ್ಟ ಆಗೋದು. ನಿಮಗೆ ಈ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಜಂಬೂ ಸವಾರಿಗೆ ಆನೆ ಮೇಲೆ ಕೂತಿರ್ಲಿಲ್ವಾ, ಅದು ಇದು ಎಲ್ಲ ಮಾತಾಡ್ತೀರ. ಆನೆ ಮೇಲೆ ಕೂರೋದಕ್ಕೂ ಮೂರ್ತಿ ಪೂಜೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೇಳಿಬಿಡ್ಲಿ, ಅವರದೇ ಸಮುದಾಯದ ಧಾರ್ಮಿಕ ಮುಖಂಡರು ಹೇಳಿ, ನಮಗೇನೂ ಸಮಸ್ಯೆ ಇಲ್ಲ ರೀ, ಆ ಹೆಣ್ಮಗಳನ್ನು ನೀವು ಕರ್ಕೊಂಡೋಗಿ ಪೂಜೆ ಆದರೂ ಮಾಡಿಸಿ, ಏನಾದರೂ ಮಾಡಿಸಿ, ನೈವೇದ್ಯ ಬೇಕಾದರೂ ತಿನ್ನಿಸಿ ಅಂತ ಹೇಳಿಬಿಟ್ರೆ ಏನೂ ಸಮಸ್ಯೆ ಇಲ್ಲ. ಆದರೆ ಅವರನ್ನೇ ಕರ್ಕೊಂಡ್ಬಂದು ಈಗ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ, ಅಂದರೆ ಚಾಮುಂಡಿ ತಾಯಿಯೂ ಹಿಂದೂಗಳಿದ್ದಲ್ಲ ಅನ್ನೋ ಮೂಲಕ ಇದೊಂದು ಜಾತ್ಯತೀತ ಹಬ್ಬ ಹಿಂದೂಗಳಿಂದ ಹೈಜಾಕ್ ಮಾಡುವ ಪ್ರಯತ್ನ ಕಣ್ಣಿಗೆ ಕಾಣೋ ಥರ ಆಗ್ತಾ ಇದೆ. ಆದರೆ ನಮ್ಮ ಹಿಂದೂಗಳು ಯಾಕೋ ಸ್ವಲ್ಪ ಇನ್ನು ಎದ್ದಂಗೆ ಕಾಣ್ತಾ ಇಲ್ಲ. ಈ ಚೌತಿ ಹಬ್ಬದ್ದು, ಅದೇ ಗಣೇಶ ಚತುರ್ಥಿದು ಕಜ್ಜಾಯ ಎಲ್ಲ ಖಾಲಿ ಆಯ್ತಾ? ಅದು ಖಾಲಿಯಾಗಿದ್ದರೆ ನೀವು ತಿಂದು ನಿದ್ದೆ ಮಾಡಿ ಎದ್ದರೆ ಸ್ವಲ್ಪ ಅಲರ್ಟ್ ಆಗಬೇಕಲ್ಲ. ಇದೇ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ಹೆಸರನ್ನು ತೊಗೊಂಬರ್ತಾರಲ್ಲ ಜಂಬೂ ಸವಾರಿಯಲ್ಲಿ, ಆನೆಗಳ ಮೇಲೆ ಅವಾಗ ರಾಜರ ಕಾಲದಲ್ಲಿ ಅವರು ಕೂತಿರ್ಲಿಲ್ಲ ಅಂತ ಕೇಳ್ತಾರಲ್ಲ. ಹೌದು, ಕೂತಿದ್ರು. ಆದರೆ ಅವರಿಗೆ ದೇವಿಯ ಬಗ್ಗೆ ಭಕ್ತಿ ಇತ್ತು. ಅವರು ಅರಮನೆಗೆ ಸೇರಿದವರಾಗಿದ್ದರು. ಜೊತೆಗೆ
ಇವರು ಇನ್ನೊಂದು ವಿಚಾರನ ಒಪ್ತಾರ, ಏನು ಅಂತ ಕೇಳಿದ್ರ ಹೇಳಿದೀನಿ ಕೇಳಿ. ಹಿಂದೂಗಳಲ್ಲಿ ಮಾತ್ರ ಈ ಪ್ರಾಣಿಗಳನ್ನು ಪೂಜೆ ಮಾಡೋದು. ನಮ್ಮಲ್ಲಿ ಹಾವನ್ನು ಪೂಜೆ ಮಾಡಲಾಗುತ್ತೆ, ಹಸುವನ್ನು ಗೋಮಾತೆ ಅಂತ ಕರೆಯಲಾಗುತ್ತೆ, ಇಲಿ ಪಂಚಮಿ ಅಂತ ಆಗುತ್ತೆ, ಹಾಗೆ ಗರುಡನನ್ನು ಪೂಜೆ ಮಾಡಲಾಗುತ್ತೆ, ಜೊತೆಗೆ ಆನೆಯನ್ನು ಕೂಡ ಪೂಜೆ ಮಾಡಲಾಗುತ್ತೆ. ಈ ಜಂಬೂ ಸವಾರಿ ಹೊರಟಾಗ ಈಗ ನಾವು ಒಂದು ಹಬ್ಬ ಬಂದರೆ ಹೇಗೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಒಳ್ಳೆ ರೆಡಿಯಾಗಿ ಬರ್ತೀವಲ್ಲ, ಅದೇ ಥರದಲ್ಲಿ ಅಲ್ಲಿ ಅಂಬಾರಿ ಹೊರುವ ಆನೆಗಳಿಗೂ ಸ್ನಾನ ಆಗುತ್ತೆ, ಬಟ್ಟೆಗಳನ್ನು ಹಾಕಲಾಗುತ್ತೆ. ಬಟ್ಟೆಗಳು ಅಂದರೆ ಪ್ಯಾಂಟ್ ಶರ್ಟು ಅಥವಾ ಲೇಡಿ ಆನೆಗಳಿಗೆ ನೈಟಿ ಆ ಥರ ಅಲ್ಲ, ಅವ್ರ ಮೇಲೆ ಬಟ್ಟೆಗಳನ್ನು ಹಾಕ್ತಾರೆ, ಹಾಗೆ ಸಿಂಗಾರವನ್ನು ಮಾಡ್ತಾರೆ. ಪ್ರಾಣಿ ಪೂಜೆ ಹಿಂದೂಗಳಲ್ಲದೆ ಮುಸಲ್ಮಾನರಲ್ಲಿ ಇದೆಯಾ, ಕ್ರೈಸ್ತರಲ್ಲಿ ಇದೆಯಾ? ಇದ್ದಿದ್ದರೆ ಯಾವ ಪ್ರಾಣಿಯನ್ನು ಅವರು ಪೂಜೆ ಮಾಡ್ತಾರೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ನಮಗೆ ಗೊತ್ತಿಲ್ಲದಿರೋ ವಿಚಾರಗಳು 1000 ಇರ್ಬೋದಲ್ಲ, ನಮಗೆ ಗೊತ್ತಿರೋದು ಮಾತ್ರ ಸತ್ಯ ಅನ್ನೋದು ಬಾವಿ ಒಳಗಿನ ಕಪ್ಪೆಯ ಮನಸ್ಥಿತಿ ಆಗ್ಬಿಡುತ್ತೆ. ಸೊ ಈ ಹಿಂದೂಗಳಲ್ಲಿ ಮಾತ್ರ ಪ್ರಾಣಿ ಪೂಜೆ ಆಗೋದು. ಜಂಬೂ ಸವಾರಿಗೆ ಅವ್ರು ಯಾರೋ ಕೂತಿದ್ರು, ಅವರು ಮುಸ್ಲಿಂ ಸಮುದಾಯದವರು ಅಂತಿರಲ್ಲ, ಅದೇ ಜಂಬೂ ಸವಾರಿಗೆ ಬರುವ ಆನೆಗಳನ್ನು ಇಂಥದ್ದೇ ಮುಹೂರ್ತದಲ್ಲಿ ಅದು ಹೊರಡಬೇಕು ಅಂತ ಫಿಕ್ಸ್ ಮಾಡೋದು ಹಿಂದೂಗಳು, ಹಿಂದೂ ನಂಬಿಕೆಯ ಪಂಚಾಂಗದ ಪ್ರಕಾರ. ಹಾಗೆ ಅವರು ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡು ನೈವೇದ್ಯವನ್ನು ಸ್ವೀಕರಿಸಿಕೊಂಡೇ ಜಂಬೂ ಸವಾರಿಗೆ ಬರೋದು. ಇದೆಲ್ಲವೂ ಕೂಡ ಇಸ್ಲಾಮಲ್ಲಿ ಹರಾಮ್ ಅಲ್ವಾ? ಆ ಹರಾಮ್ ಕೋರ್ ಕೆಲಸವನ್ನು ಮಾಡೋಕ್ಕೆ ಈಗ ಆ ಲೇಖಕಿ ಬರ್ತಾ ಇದ್ದಾರೆ. ಇದಕ್ಕೆ ಅವರ ಸಮುದಾಯದ ಒಪ್ಪಿಗೆ ಇದೆಯಾ? ಫಸ್ಟ್ ಆಫ್ ಆಲ್ ಅವ್ರ ಮನೆಯಲ್ಲಿ ಅವರ ಹಿರಿಯರದ್ದೆಲ್ಲ ಪರ್ಮಿಷನ್ ಸಿಗುತ್ತಾ? ಇದರ ಬಗ್ಗೆ ಡೌಟ್ ಇದೆ. ಆದರೆ ಅವ್ರನ್ನ ಹೇಗಾದರೂ ಮಾಡಿ ಕರೆತಂದು ಉದ್ಘಾಟನೆ ಮಾಡಿಸಿ ಹಿಂದೂ ಧರ್ಮದ ದಸರಾ ಹಬ್ಬವನ್ನು ಅದೊಂದು ಜಾತ್ಯತೀತ ಹಬ್ಬ ಅಂತ ತೋರಿಸೋಕೆ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ DCM ಅವರನ್ನೂ ಸೇರಿಸಿಕೊಂಡು ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೊಂದು ಮಸ್ತ್ ಗೇಮನ್ನು ಕಾಂಗ್ರೆಸ್ ಆಡಿದೆ. DCM ಹೇಳಿದ್ರು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ, ಜಾತ್ಯತೀತ ಬೆಟ್ಟ ಅಂತ. ಹಾಗೆ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಎಂಟ್ರಿ ಕೊಟ್ಟರು, ಇಲ್ಲ ಅದು ಹಿಂದೂಗಳದ್ದೇ ಅಂತ ಹೇಳಿದ್ರು. ಸೊ ಇದೊಂದು ನೌಟಂಕಿ ಆಟವನ್ನು ಕಾಂಗ್ರೆಸ್ ತುಂಬ ಹಿಂದಿಂದಲೂ ಆಡ್ಕೊಂಡ್ಬಂದಿದೆ. ಅದು ತುಂಬ ಹೊಸದೇನಲ್ಲ. ಅಂದರೆ ಒಬ್ಬರು ಬರೋದು, ಡ್ಯಾಮೇಜ್ ಮಾಡೋದು, ಹಿಂದೂಗಳ ನಂಬಿಕೆಯ ವಿಚಾರಕ್ಕೆ ಒಂದು ಕೊಡಲಿ ಈಟನ್ನು ಕೊಟ್ಟೋಗೋದು, ಇನ್ನೊಬ್ರು ಬಂದು ಇಲ್ಲ ನಾನು ಅದಕ್ಕೆ ಬ್ಯಾಂಡೇಜ್ ಹಾಕ್ತೀನಿ ಅಂತ ಬಂದೊಂದು ಚಿಕ್ಕದೊಂದು ಬ್ಯಾಂಡೇಜ್ ಹಾಕಿ ಹೋಗ್ಬಿಡೋದು. ಸೊ ಅವರೇ ಬಂದು ಬ್ಯಾಂಡೇಜ್ ಹಾಕಿದಾರಲ್ಲ ಅಂತ ಹಿಂದೂಗಳು ಇಲ್ಲಿ ಸೈಲೆಂಟ್ ಆದರೆ ಅಲ್ಲಿ ಆಗಿರೋ ಗಾಯವನ್ನು ಮರ್ತೇ ಬಿಡ್ತಾರೆ. ಇದು ಧರ್ಮಸ್ಥಳದ ವಿಚಾರಕ್ಕೂ ಆಯಿತು. SIT ರಚನೆ ಮಾಡಿದ್ದೆ ಸಿದ್ದರಾಮಯ್ಯ ಸರ್ಕಾರ. ಅವನು ಹೇಳದಲ್ಲಿ ನೀವು ಅಗಿಬೇಕು, ಬೂರ್ಡೆ ಬಗಿಬೇಕು ಅಂತ ಹೇಳಿದ್ದೆ ಸಿದ್ದರಾಮಯ್ಯ ಸರ್ಕಾರ. ಆದರೆ ಏನೂ ಸಿಕ್ಕಿಲ್ಲ ಅಂದಾಗ ಎಂಟ್ರಿ ಕೊಟ್ಟಿದ್ದೆ DCM DK ಶಿವಕುಮಾರ್. ಇದು ಧರ್ಮಸ್ಥಳದ ಮೇಲಿನ ಮಹಾಷಡ್ಯಂತ ಅಂತ ಹೇಳಿಬಿಟ್ರು. ಅಂದರೆ ಇವರು ಪಾಪ ಧರ್ಮಸ್ಥಳದ ಬಗ್ಗೆ ನಮ್ಮ ಹಿಂದೂಗಳ ನಂಬಿಕೆ ಪರವಾಗಿದ್ದಾರೆ ಅಂತ ನಾವು DK ಶಿವಕುಮಾರ್ ಅವ್ರನ್ನ ನೋಡಿ ಸಮಾಧಾನ ಪಟ್ಟರೆ ಅಲ್ಲಿ ಆಗಿರೋ ಡ್ಯಾಮೇಜ್ ಇದೆಯಲ್ಲ, ಅಯ್ಯಯ್ಯೋ ಸಾವಿರಾರು ಹೆಣಗಳು ಧರ್ಮಸ್ಥಳದಲ್ಲಿ ಇದೆಯಂತೆ. ಎಲ್ಲಿ ತನಕ ಅಂದರೆ SITನೇ ರಚನೆ ಮಾಡಿದಾರಂತೆ, ಭೀಮಾ ಅನ್ನೋನು ಬಂದಿದ್ದಾನಂತೆ, ಬುರುಡೆ ತೆಗೆದು ಕೊಡ್ತಾನಂತೆ ಅಂತ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ, ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನು ಹುಟ್ಟಿಸುವಲ್ಲಿ ಈ ಸರ್ಕಾರದ ಪಾತ್ರ ದೊಡ್ಡದಿದೆ. ದೂರು ಕೊಟ್ಟನು ಬುರುಡೆ ತಂದಾಗಲಿ ಅವನು ಬುರುಡೆ ಬಿಸಿನೀರು ಕಾಯಿಸಿ ಎಲ್ಲಿಂದ ತಗೊಂಬಂದೆ, ಹಿಂಗೆಲ್ಲ ತರಕ್ಕೆ ಪರ್ಮಿಷನ್ ಇಲ್ಲ ಅಂತ ಕಾನೂನು ಪ್ರಕಾರದಲ್ಲೇ ಮಾತು ಹೇಳಿದಿದ್ರೆ ಇಷ್ಟೊಂದು ತೆರಿಗೆ ದುಡ್ಡು ಜೊತೆಗೆ ಆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಪುಣ್ಯ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಹುಟ್ಟಿಸೋದು ಅಥವಾ ಹುಟ್ಟುವುದು ಪ್ರಮೇಯ ಇರ್ತಾ ಇರಲಿಲ್ಲ. ಸೊ ಇಲ್ಲಿ ಕೂಡ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ DK ಶಿವಕುಮಾರ್ ಹೇಳ್ತಾರೆ, ರಾಮಲಿಂಗಾರೆಡ್ಡಿ ಬಂದು ಇಲ್ಲ ಅದು ಹಿಂದೂಗಳದ್ದೇ ಅಂತ ಹೇಳ್ತಾರೆ. ಸೊ ಅವರವರೇ ಗುದ್ದಾಡ್ಕೊಂಡ್ಬಿಟ್ರೆ ಮೂರನೇ ವ್ಯಕ್ತಿ ಮಂಗ್ಯ ಥರ ನೋಡ್ತಾ ಇರ್ತಾನಲ್ಲ ಅನ್ನೋದು ಅವರ ಒಳ್ಳೆಯ ಪ್ಲ್ಯಾನು. ಅವಾಗಲೇ ಹೇಳ್ದಂಗೆ ದಸರಾ ಹಬ್ಬವನ್ನು ಯಾಕೆ ಇದೇ ಟೈಮಲ್ಲಿ ಮಾಡ್ತೀರಾ? ಈ ಸಲ 11 ದಿವಸ ಅಂತ ನಾನು ಓದಿದೆ. ಯಾಕೆ ಸಾಮಾನ್ಯವಾಗಿ 10 ದಿನವೇ ಮಾಡ್ತೀರಾ? ನಿಮಗೆ ಟೈಮ್ ಆದಾಗ ಮಾಡ್ಕೊಳ್ಳಿ. ಯಾಕೆ 10 ದಿನವೇ ಮಾಡ್ತಾರೆ ಅಂದರೆ ನವರಾತ್ರಿ 9 ನವದುರ್ಗೆಯರ ಪೂಜೆ ಆದ ಮೇಲೆ ವಿಜಯದಶಮಿ ಆಗುತ್ತೆ. ಇದು ಹಿಂದೂ ಧರ್ಮದಲ್ಲಿದೆಯಾ ಅಥವಾ ಮುಸ್ಲಿಮರು ಪಾಲಿಸೋ ಧರ್ಮದಲ್ಲಿದೆಯಾ ಅಥವಾ ಕ್ರೈಸ್ತರ ಧರ್ಮದಲ್ಲಿದೆಯಾ? ಯಾವ ಧರ್ಮದಲ್ಲಿ ಈ ನವದುರ್ಗೆಯರ ಪೂಜೆ ಇದೆ? ಆದರೂ ಕೂಡ ಇದು ಹಿಂದೂಗಳ ಹಬ್ಬ ಅಲ್ಲ. ಹಾಗೆ ಇನ್ನೊಂದು, ಆ ವಿಜಯದಶಮಿ ಅಂತ ಮಾಡ್ತಾರಲ್ಲ, ಆ ದಿವಸ ನೋಡಬೇಕು, ಒಂಥರ ಸಡಗರ ಇಡೀ ರಾಜ್ಯದ ತುಂಬ ಇರುತ್ತೆ. ಅವತ್ತು ಆಯುಧ ಪೂಜೆ ಆಗುತ್ತೆ. ಆಯುಧ ಪೂಜೆ ಅಂದರೆ ಶಸ್ತ್ರವನ್ನು ತನ್ನ ರಕ್ಷಣೆಗೆ ಬಳಸಿಕೊಳ್ಳುವವ್ರದ್ದು ಮಾತ್ರ. ಈ ಶಸ್ತ್ರವನ್ನು ಹಿಡ್ಕೊಂಡು ನನ್ನ ಧರ್ಮಕ್ಕೆ ಏನೋ ಹೇಳ್ಬಿಟ್ಟ, ನನಗೇನೋ ಧಾರ್ಮಿಕ ಭಾವನೆ ಆದಂಗಾಯಿತು ಅಂತ ಸರ್ ತನ್ಸೆ ಜುದಾ ಮಾಡೋ ಕಮ್ಯುನಿಟಿಗೆ ಆ ಆಯುಧ ಪೂಜೆಯ ಮಹತ್ವವೂ ಗೊತ್ತಿಲ್ಲ,
ಘಂಟನೂ ಗೊತ್ತಿಲ್ಲ. ಹೀಗಾಗಿ ಆ ಆಯುಧ ಪೂಜೆ ಇದೆಯಲ್ಲ, ಅದಕ್ಕೆ ಒಂದು ವಿಶೇಷವಾದ ಹಿನ್ನೆಲೆ ಇದೆ. ಅದನ್ನು ಹಿಂದೂಗಳು ಆಚರಿಸಿಕೊಂಡು ಬರ್ತಾರೆ. ಆಯುಧ ಅನ್ನೋದು ತನ್ನ ರಕ್ಷಣೆಗೆ, ತನ್ನ ಧರ್ಮದ ರಕ್ಷಣೆಗೆ ಮಾತ್ರ ಬಳಕೆ ಆಗಬೇಕು ಅಂತ ಆಗಿಂದ ನಡ್ಕೊಂಡು ಬಂದಿರೋದು. ನನ್ನ ಧರ್ಮಕ್ಕೆ ಏನೋ ಯಾರೋ ಅಂದ್ಬಿಟ್ಟ, ನನಗೆ ಭಾವನಾತ್ಮಕವಾಗಿ ಸ್ವಲ್ಪ ನೋವಾದಂಗಾಯ್ತು, ನನ್ನ ಧಾರ್ಮಿಕ ಭಾವನೆಗೆ ಸ್ವಲ್ಪ ಹರ್ಟ್ ಆಯಿತು ಅಂತ ಆಯುಧ ಹಿಡ್ಕೊಂಡು ಸರ್ ತನ್ ಸೆ ಜುದಾ ಮಾಡೋ ಕಮ್ಯುನಿಟಿಗೆ ದೇವರಾಣೆ ಈ ಆಯುಧ ಪೂಜೆಯವಲ್ಲ, ಅದರ ಪ್ರಾಮುಖ್ಯತೆಯೂ ಗೊತ್ತಿಲ್ಲ. ಸೊ ಆಯುಧ ಪೂಜೆ ಈಗ ಹಿಂದೂಗಳದ್ದ, ಮುಸಲ್ಮಾನರದ್ದ, ಕ್ರೈಸ್ತರದ್ದ. ಆದರೆ ದಸರಾ ಹಬ್ಬ ಮಾತ್ರ ಜಾತ್ಯತೀತ ಹಬ್ಬ. ಆಯುಧ ಪೂಜೆ ದಿವಸ ವಾಹನ ಪೂಜೆ ಕೂಡ ಮಾಡಲಾಗುತ್ತೆ. ಕೆಲವರು ತಮ್ಮ ತಮ್ಮ ವಾಹನವನ್ನು ಲಕ್ಷ್ಮೀ ಪೂಜೆ ದಿವಸ ಪೂಜೆ ಮಾಡಿದ್ರೆ, ಇನ್ನು ಕೆಲವರು ಈ ಆಯುಧ ಪೂಜೆ ದಿವಸ ಪೂಜೆ ಮಾಡ್ತಾರೆ. ಅಂದರೆ ಒಂದು ಸಣ್ಣ ಆಟೋದು ಕೂಡ ಅವತ್ತು ಪೂಜೆ ಆಗುತ್ತೆ. ಸೊ ಅದು ಹಿಂದೂಗಳ ನಂಬಿಕೆ ಅಲ್ವಾ? ಆಟೋದಲ್ಲಿ ಕುಕ್ಕರ್ ಬಾಂಬ್ ತಗೊಂಡೋಗಿ ಎಲ್ಲ ರೋಡಂಪ್ ಪಾರಿಸುವಾಗ ಬಡ್ಡಂದು ತೊಡೆ ಸುಟ್ಟೋಯ್ತು, ಆ ಕಮ್ಯುನಿಟಿಗೆ ಆಯುಧ ಪೂಜೆ ಆಗಲಿ ಅಥವಾ ವಾಹನವನ್ನು ದೇವರು ಅಂತ ನೋಡಿ ಪೂಜೆ ಮಾಡ್ತಾರಲ್ಲ, ಅದರ ಪ್ರಾಮುಖ್ಯತೆಯೂ ಗೊತ್ತಿಲ್ಲ, ಅದು ಬೇಕಾಗಿಯೂ ಇಲ್ಲ. ಸೊ ಈ ದಸರಾ ಹಬ್ಬ ಹಿಂದೂಗಳದ್ದಲ್ಲ, ಜಾತ್ಯತೀತ ಹಬ್ಬ. ಇದನ್ನು ಕಾಂಗ್ರೆಸ್ ಹೇಳುತ್ತೆ, ನಾವು ಹಿಂದೂಗಳು ಹೇಳಿಸ್ಕೋಬೇಕು, ಜೊತೆಗೆ ನಂಬಬೇಕು. ಪ್ರಶ್ನೆ ಮಾಡ್ತೀರಾ, ಬರಸ್ಲ FIR ರೆಡಿ ಇರ್ತಾರೆ. ಸೊ ಅರ್ಧ ಇಂಥ FIR, ನಕಲಿ ಕೇಸ್ಗಳು, ಇಂಥವುಗಳಿಂದನೇ ಅನೇಕರ ಧ್ವನಿಯನ್ನು ಸರ್ಕಾರ ಈ ಸೈಲೆಂಟ್ ಮಾಡಿದೆಯಾ ಅನ್ನೋ ಅನುಮಾನ ಕೂಡ ಬರದೇ ಇರೋದಿಲ್ಲ. ಇನ್ನೂ ಒಂದು ವಿಚಾರವನ್ನು ಈ ಸರ್ಕಾರಗಳು ತುಂಬ ಹಿಂದಿನಿಂದಲೂ ಮಾಡ್ಕೊಂಡ್ಬಂದಿದೆ. ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಅನ್ಬೋದು. ಇಲ್ಲ, ಈ ಸಲ ತುಂಬ ಬರಗಾಲ ಆಗಿದೆಯಲ್ಲ, ಹಾಗಾಗಿ ಸರಳವಾದ ದಸರಾವನ್ನು ಆಚರಿಸೋಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಒಂದು ವರ್ಷ ಹೇಳಿದ್ರೆ, ಇಲ್ಲ ಈ ಸಲ ಸಿಕ್ಕಾಪಟ್ಟೆ ಮಳೆ ಬಂದಿದೆಯಲ್ಲ, ಅತಿವೃಷ್ಟಿಯಿಂದ ತುಂಬ ಹಾನಿಯಾಗಿದೆಯಲ್ಲ, ಹಾಗಾಗಿ ರಾಜ್ಯದ ಬೊಕ್ಕಸಕ್ಕೆ ತುಂಬ ನಷ್ಟ ಆಗಿದೆ, ಹಾಗಾಗಿ ಸರಳ ದಸರಾವನ್ನು ಮಾಡೋಕ್ಕೆ ಈ ಸಲ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಒಂದು ವರ್ಷ ಕೋವಿಡ್ ಅಂತೆ, ಇನ್ನೊಂದು ವರ್ಷ ಇನ್ನೊಂದೇನು ಅಂತೆ. ಹೀಗಾಗಿ ಎಲ್ಲ ಬಂದು ದಸರಾಕ್ಕೆ ಮೆಟ್ಕೊಳ್ಳುತ್ತೆ. ಸಮಸ್ಯೆ ಎಲ್ಲಿಲ್ಲ, ಯಾವ ರಾಜ್ಯದಲ್ಲಿಲ್ಲ. ಆದರೆ ಇವರೇ ಹೇಳುವ ಸರಳ ದಸರಾದ ಹೊರತಾಗಿ ಅವರ ಈ ವೋಟ್ ಬ್ಯಾಂಕ್ ಕಮ್ಯುನಿಟಿಗೆ ಇಂಥ ಸವಲತ್ತನ್ನು ಕೊಡ್ತೀವಿ ಅಂತ ಹೇಳಿರ್ತಾರಲ್ಲ, ಅದರಲ್ಲಿ ಒಂದೇ ₹1 ಜಿಪುಣತನ ಮಾಡಿ ಕೊಟ್ಟಿರೋ ಉದಾಹರಣೆ ಇದೆಯಾ? ಖಂಡಿತ ಇಲ್ಲ. ಕೊಟ್ಟ ಮಾತಿನಂತೆ ಅಷ್ಟು ಹಣವನ್ನು, ಅಷ್ಟು ಮೊತ್ತವನ್ನು ಆ ಕಮ್ಯುನಿಟಿಗೆ ಕೊಡಲಾಗುತ್ತೆ. ಅಲ್ಲಿ ಯಾವ ಸಮಸ್ಯೆಯೂ ಆಗೋದಿಲ್ಲ. ಯಾವ ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ, ರೋಗ ಯಾವೂ ಕೂಡ ಗೊತ್ತಾಗೋದೇ ಇಲ್ಲ. ಸೊ ಈ ಮೂಲಕ ಏನು ಮಾಡ್ತಿದ್ದಾರೆ ಗೊತ್ತಾ? ದಸರಾ ಹಬ್ಬವನ್ನು, 410 ವರ್ಷಗಳ ಇತಿಹಾಸವಿರುವ ದಸರಾ ಹಬ್ಬವನ್ನು ಒಂದು ಡಮ್ಮಿ ಹಬ್ಬ, ಒಂದು ಸಾಮಾನ್ಯ ಹಬ್ಬ ಅನ್ನೋದನ್ನು ಬಿತ್ತರಿಸೋಕೆ ಹೋದಂತೆ ಕಾಣ್ತಾ ಇದೆ. ಇದರ ಹಿಂದೆ ಸಾಕಷ್ಟು ಟೂಲ್ ಕಿಟ್ಗಳು ಕೂಡ ಕೆಲಸ ಮಾಡ್ದಂಗೆ ಕಾಣ್ತಾ ಇದೆ. ಹೀಗಾಗಿಯೇ ಮೂರ್ತಿ ಪೂಜೆಯನ್ನು ಒಪ್ಪದ, ಹಿಂದೂ ಧರ್ಮದ ನಮ್ಮ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನು ಯಾವತ್ತೂ ಕೂಡ ಪೂಜಿಸದ, ಚಾಮುಂಡಿಯಂತೆ ಕನಿಷ್ಠ ಅಷ್ಟು ದೊಡ್ಡದಲ್ದಾದ್ರೂ ಚಿಕ್ಕದೊಂದು ಬೊಟ್ಟು ಕೂಡ ಇಡದ ಒಬ್ಬ ಮುಸಲ್ಮಾನ ಸಮುದಾಯಕ್ಕೆ ಸೇರಿದ ಲೇಖಕಿಯನ್ನು ತಂದು ಇಲ್ಲಿ ದಸರಾ ಉದ್ಘಾಟನೆಯನ್ನು ಮಾಡ್ತಾರೆ. ಜೊತೆಗೆ ಅವರು ಉದ್ಘಾಟನೆ ಮಾಡಿಲ್ವಾ, ಇವ್ರು ಜಂಬೂ ಸವಾರಿ ಮಾಡಿಲ್ವಾ ಅಂತ ಮುಸ್ಲಿಮರ ಹೆಸರನ್ನು ತಂದು ಇದೊಂದು ಸಾಮಾನ್ಯವಾದ ಹಬ್ಬ, ಜೊತೆಗೆ ಹಿಂದೂಗಳಿಗೆ ಸೇರಿದ ಹಬ್ಬವೇ ಅಲ್ಲ ಅಂತ ಹಿಂದೂಗಳ ತಲೆಯಲ್ಲಿ ಬಿತ್ತರಿಸೋಕೆ ಇನ್ನಿಲ್ಲದ ಯತ್ನವನ್ನು ಮಾಡ್ತಾರೆ. ಅಂದರೆ ಹಿಂದೂಗಳ ಹಬ್ಬವನ್ನು ಜಾತ್ಯತೀತತೆಯ ಒಂದು ಪೇಂಟನ್ನು ಬರೆದು ಹೈಜಾಕ್ ಮಾಡುವ ಎಲ್ಲ ಪ್ರಯತ್ನಗಳು ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಅನೇಕ ಹಿಂದೂಗಳಿಗೆ ಇದು ಕಾಣ್ತಾ ಇದೆಯಾ? ಕಣ್ಣಂಗೆ ಕಾಣ್ತಾ ಇಲ್ಲ. ತುಂಬ ಜನ ಕೇಳಿದ್ರು, ಈಗ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡಿ ನಮಗೇನು ತೊಂದರೆ ಇಲ್ಲ, ಆದರೆ ಪೂಜೆಗೆ ಹೇಗೆ ರೆಡಿಯಾಗಿ ಬರ್ತಾರಲ್ಲ, ಈಗ ಹೂವನ್ನು ಮುಡಿತಾರೆ, ಸೀರೆಯನ್ನು ಉಡ್ತಾರೆ, ಹಾಗೆ ಕುಂಕುಮವನ್ನು ಇಡ್ತಾರೆ, ಅರಿಶಿಣವನ್ನು ಕೆನ್ನೆಗೆ ಬಳ್ಕೋತಾರೆ, ಈ ಥರವೇ ಬಂದು ಪೂಜೆ ಮಾಡಿದಲ್ಲಿ ಯಾವುದೇ ಅಭ್ಯಂತರವಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಖಂಡಿತವಾಗಿ ಕೂಡ ನಾವು ಎಲ್ಲಿ ಹೇಗಿರಬೇಕು ಹಾಗೆ ಇರಬೇಕಲ್ಲ. ಈಗ ಸ್ವಿಮ್ಮಿಂಗ್ ಮಾಡೋಕ್ಕೆ ನಾನು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಶೆರ್ವಾನಿ ಹಾಕ್ಕೊಂಡೋಗಿ ಸ್ವಿಮ್ಮಿಂಗ್ ಮಾಡ್ತೀನಿ ಅಂದರೆ ಆಗಲ್ಲ. ಸ್ವಿಮ್ಮಿಂಗ್ ಸೂಟ್ ಅಂತ ಇರುತ್ತೆ, ಅದೇ ಥರದಲ್ಲಿ ಹೋಗಬೇಕು. ಸೂಟು ಬೂಟು ಹಾಕ್ಕೊಂಡು ಈ ಫಾರ್ಮಲ್ ಶೂ ಹಾಕ್ಕೊಂಡು ಕ್ರಿಕೆಟ್ ಆಡೋಕ್ಕೆ ಹೋಗ್ತೀನಿ ಅಂದರೆ ಹಂಗಾಗಲ್ಲ. ಕೆಲವೊಂದು ಜಾಗಕ್ಕೆ ಕೆಲವೊಂದೇ ಆದ ವಸ್ತ್ರ ಸಂಹಿತೆ ಇದೆ. ಹಿಂದೂ ಧರ್ಮದಲ್ಲಿ ಅದನ್ನು ಪಾಲಿಸ್ಕೊಂಡು ಬರಲಾಗ್ತಾ ಇದೆ. ನೀವು ಹಿಂದೂ ಧರ್ಮದ ಆಚರಣೆಗೆ ಬರ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಸ್ವಾಗತ. ಆದರೆ ಎಲ್ಲಿ ಹೇಗೆ ಬರ್ತೀರೋ ಅಲ್ಲಿ ಬರುವ ರೀತಿಯಲ್ಲಿಯೇ ಬರಬೇಕಾಗುತ್ತೆ. ಉದಾಹರಣೆಗೆ ನಮ್ಮ ರಾಜಕೀಯ ನಾಯಕರು ಹೋಗಲ್ವಾ ಮಸೀದಿಗೆ ಹೋದಾಗೇನು ಕೇಸರಿ ಶಾಲ ಹಾಕ್ಕೊಂಡು ಹೋಗ್ತಾರೆ, ಹೋದ್ಮೇಲೆ ಅಲ್ಲಿ ಟೋಪಿ ಹಾಕೋತಾರೆ. ಅವರು ಧರ್ಮ ಹೇಳ್ಕೊಟ್ಟಿರಲಿಲ್ಲ, ಆದರೆ ನಿಮ್ಮ ಧರ್ಮದ ಆಚರಣೆಗೆ ಗೌರವಿಸಿ ಅವರು ಟೋಪಿಯನ್ನು ಹಾಕ್ಕೋತಾರೆ. ಅದೇ ಥರ ನೀವು ಬನ್ನಿ, ದಸರಾ ಉದ್ಘಾಟನೆ ಮಾಡಿ, ಆದರೆ ನೀವು ಲಕ್ಷಣವಾಗಿ
ಪೂಜೆ ಮಾಡುವಂತಹ ಒಬ್ಬ ಸ್ತ್ರೀಯಾಗಿ ಬಂದು ಪೂಜೆ ಮಾಡಿದಲ್ಲಿ ತುಂಬ ಖುಷಿಯಾಗುತ್ತೆ. ನನಗೆ ಇನ್ನೊಂದು ಆಶ್ಚರ್ಯ ಇದೆ. ಈಗ ಚಾಮುಂಡಿ ಬೆಟ್ಟವನ್ನೇ ಅದು ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ DCM ಹೇಳಿದ್ದಾರೆ. ದಸರಾ ಹಬ್ಬವನ್ನು ಒಂದು ಜಾತ್ಯತೀತ ಹಬ್ಬವನ್ನಾಗಿ ಮಾಡೋಕ್ಕೆ ಇನ್ನೆಲ್ಲ ಸರ್ಕಸ್ ಆಗ್ತಾ ಇದೆ. CM ಅಂತೂ ಬಾನು ಮುಷ್ತಾಕ್ ಅವರ ಹೆಸರನ್ನು ಫೈನಲ್ ಮಾಡಿದ್ದು ಸಮರ್ಥನೆ ಮಾಡ್ಕೋತಾನೆ ಬಂದಿದ್ದಾರೆ. ಇದೇ ಥರ ಈಗ ಮುಸಲ್ಮಾನರಲ್ಲೋ ಅಥವಾ ಕ್ರೈಸ್ತರಲ್ಲೋ ಬೇರೆ ಬೇರೆ ಹಬ್ಬ ಆಗುತ್ತೆ, ಮೊಹರಮ್ ಆಗುತ್ತೆ, ಈದ್ ಮಿಲಾದ್ ಆಗುತ್ತೆ, ಅಂದರೆ ಈ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಆಗುತ್ತೆ. ಅಲ್ಲಿ ಕೂಡ ಹಿಂದೂಗಳು ಹೋಗ್ತೀವಿ, ಅಲ್ಲಿ ಕೂಡ ಅಲ್ಲಾವನ್ನ ಪ್ರಾರ್ಥನೆ ಮಾಡ್ತೀವಿ. 33 ಕೋಟಿ ದೇವರು ಪೂಜೆ ಮಾಡೋ ನಮಗೆ ಒಬ್ಬ ಅಲ್ಲ ಮತ್ತೊಬ್ಬರು ಯೇಸು ತುಂಬ ಭಾರ ಏನಾಗಲ್ಲ. ಅಲ್ಲಾವಿಗೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡು ಅಂತಲೇ ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಅದನ್ನು ಕೂಡ ಜಾತ್ಯತೀತ ಹಬ್ಬ ಅಂತ ಘೋಷಣೆ ಮಾಡೋಕೆ, ಇದೇ ಥರ ಗಂಟ್ಲು ಹರ್ಕೊಳ್ಳೋಕ್ಕೆ ಈ ರಾಜಕಾರಣಿಗಳಿಗೆ, ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ? ಇದನ್ನು ಒಂದು ಹೇಳಬೇಕಾಗುತ್ತೆ. ಹೌದು, ನಾಳೆ ಕ್ರಿಸ್ಮಸ್ಸಿಗೂ ಹೋಗ್ತೀವಿ, ಗುಡ್ ಫ್ರೈಡೇಗೂ ಹೋಗ್ತೀವಿ, ಅಲ್ಲಿ ಹೋಗಿ ಯೇಸುವನ್ನು ಕೂಡ ಪ್ರಾರ್ಥನೆ ಮಾಡ್ತೀವಿ. ಏಸಪ್ಪ ನಿನ್ನ ನಾಮದಲ್ಲಿ ಅಂದ್ಕೊಂಡೆ ಭಜನೆಯನ್ನು ಹಾಡಿ ಬರ್ತೀವಿ. ಆದರೆ ಅದೊಂದು ಜಾತ್ಯತೀತ ಹಬ್ಬ, ಕ್ರೈಸ್ತರಿಗೆ ಮಾತ್ರ ಸೇರಿದ್ದಲ್ಲ ಅಂತ ಹೇಳುವ ತಾಕತ್ತು, ದಮ್ಮು ಇದನ್ನು ಕಾಂಗ್ರೆಸ್ ಸರ್ಕಾರ ತೋರಿಸುತ್ತಾ? ಇದೊಂದು ಪ್ರಶ್ನೆಗೆ ಉತ್ತರವನ್ನು ಯಾರು ಕೊಡಬೇಕು? DCM ಕೊಟ್ಟರು ಓಕೆ, ಅಥವಾ ಮುಜರಾ ಇಲಾಖೆಯಿಂದ ಬಂದರೂ ಓಕೆ, ಅಥವಾ ಖುದ್ದು CM ಸಿದ್ದರಾಮಯ್ಯನವರೇ ಕೊಟ್ಟರು ಓಕೆ. ಈ ಚಾಮುಂಡೇಶ್ವರಿ ನಮ್ಮಲ್ಲಿರುವ ಕೆಲವೊಂದು ಈ ಕ್ರಿಮಿಗಳಿಗೆ, ಹಾಗೆ ಮಧ್ಯದಲ್ಲಿ ತಂದು ಇಟ್ಟು ಆಟ ನೋಡೋ ಜೀವಿಗಳಿಗೆ ಎಲ್ಲರಿಗೂ ಕೂಡ ಈ ದಸರಾ ಶುರುಗಿಂತ ಮುಂಚೆನೇ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅನ್ನೋದು ನನ್ನ ಪ್ರಾರ್ಥನೆ. ಹಾಗೆ ಹಿಂದೂಗಳೇ, ಸ್ವಲ್ಪ ಎಚ್ಚರಾಗಿ. ನಮ್ಮ ಹಿಂದೂಗಳ ಹಬ್ಬವನ್ನು, ದಸರಾವನ್ನು ಹಿಂದೂಗಳ ಹಬ್ಬವೇ ಅಲ್ಲ, ಅದು ಜಾತ್ಯತೀತ ಹಬ್ಬ, ಎಲ್ಲರಿಗೂ ಸೇರಿದ್ದು. ಚಾಮುಂಡಿ ಬೆಟ್ಟ ಹಿಂದೂಗಳದ್ದೇ ಅಲ್ಲ. ಹೀಗೆ ಬಹಿರಂಗವಾಗಿ ರಾಜಾರೋಷವಾಗಿ ಹೇಳ್ಕೊಂಡು ಓಡಾಡ್ತಿದ್ರು ಕೂಡ ನಾವು ನಿದ್ದೆಯಿಂದ ಎದ್ದಿಲ್ಲ ಅಂದರೆ ನಾಳೆ ಬೆಟ್ಟನೂ ಇರಲ್ಲ, ಚಾಮುಂಡೇಶ್ವರಿ ಟೆಂಪಲ್ಲು ಕೂಡ ವಕ್ಫ್ ಪ್ರಾಪರ್ಟಿ ಅಂತ ಬಂದರೂ ಕೂಡ ಅಚ್ಚರಿ ಇಲ್ಲ. ಸ್ವಲ್ಪ ಜಾಗೃತಿ ಆಗಬೇಕಲ್ಲ. ಜೈ ಶ್ರೀರಾಮ್.